ನಗರದಲ್ಲಿ ಮತ್ತೊಂದು ಭೂ ಕಬಳಿಕೆ ಆರೋಪ. ಬಸವನಹಳ್ಳಿಯ ಸರ್ವೆ ನಂಬರ್ 6ರ ಭೂ ಕಬಳಿಕೆ ಪ್ರಕರಣ ನಡೆದ ಕೆಲ ದಿನಗಳಲ್ಲಿಯೇ ನಗರದ ಕೆಂಪನಹಳ್ಳಿಯ ಸಮೀಪದ ವಾರ್ಡ್ ಸಂಖ್ಯೆ 29ರಲ್ಲಿ ಚಂದ್ರಾನಗರದ ಹಿಂದೂ ರುದ್ರಭೂಮಿ ಜಾಗವನ್ನು ಒತ್ತುವರಿ ಮಾಡಿ ಕಾಂಪೌಂಡ್ ನಿರ್ಮಿಸಲಾಗುತ್ತಿದೆ ಎಂದು ಗ್ರಾಮಸ್ಥರು ಆರೋಪಿಸಿ ಸ್ಥಳದಲ್ಲಿ ನಗರಸಭೆ ಅಧಿಕಾರಿಗಳ ವಿರುದ್ಧ ಅಲ್ಲಿನ ಸ್ಥಳೀಯ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದು, ತಾತ್ಕಾಲಿಕವಾಗಿ ಕಾಮಗಾರಿಯನ್ನು ಸ್ಥಗಿತಗೊಳಿಸಲಾಗಿರುವ ಘಟನೆ ನಡೆದಿದೆ. ನಾಲ್ಕು ಎಕರೆ ವಿಸ್ತೀರ್ಣವುಳ್ಳ ಸ್ಮಶಾನದ ಜಾಗದಲ್ಲಿ ಸುಮಾರು ಅರ್ಧ ಎಕರೆಯಷ್ಟು ಜಾಗವನ್ನು ನಿವೇಶನ ಎಂದು ಜಾಗ ಗುರುತು ಮಾಡಿ ಕಾಂಪೌಂಡ್ ನಿರ್ಮಾಣ ಮಾಡಲಾಗುತ್ತಿದೆ ಎಂದು ಆರೋಪಿಸಿರುವ ಅಲ್ಲಿನ ನಿವಾಸಿಗಳು ನಗರಸಭೆಯ ಅಧಿಕಾರಿಗಳಿಗೆ ಛೀಮಾರಿ ಹಾಕಿದ ಘಟನೆ ನಡೆದಿದೆ. ಸದ್ಯ ಆ ಜಾಗ ನಿವೇಶನ ಎಂದು ಹೇಳುತ್ತಿರುವ ಅಧಿಕಾರಿಗಳು 30 ವರ್ಷಗಳ ಹಿಂದೆ ಆ ಜಾಗ ನಿವೇಶನಕ್ಕಾಗಿ ಮಂಜೂರಾಗಿದ್ದು, ನಾವು ಸರಿಯಾಗಿಯೇ ಸರ್ವೆ ಕಾರ್ಯ ನಡೆಸಿ ಇಲ್ಲಿ ಕಾಮಗಾರಿ ಪ್ರಾರಂಭಿಸಲಾಗಿದೆ ಎಂದಿದ್ದಾರೆ. ಆದರೆ ಇಲ್ಲಿನ ಸ್ಥಳೀಯರು ನಿವೇಶನ ಮಂಜೂರಾಗಿದ್ದೇನೋ ಸರಿ, ಆದರೆ ಆ ಭಾಗದ ನಿವೇಶನ ಅಂದು ಮಾರಾಟವಾಗದ ಕಾರಣ ಅದನ್ನು ರದ್ದು ಮಾಡಲಾಗಿದೆ ಎಂದರು. ವಾದಿಸಿದ ಅವರು ಈ ಕಾರಣವನ್ನು ನೆಪ ಮಾಡಿಕೊಂಡು ಕಾಮಗಾರಿ ನಡೆಸುವಾಗ ಸ್ಮಶಾನದ ಜಾಗದಲ್ಲಿ ಸುಮಾರು ಅರ್ಧ ಎಕರೆ ಜಾಗವನ್ನು ಒತ್ತುವರಿ ಮಾಡಿ ಭೂ ಕಬಳಿಸಿರುವ ಸಂಚನ್ನು ರೂಪಿಸಿದ್ದಾರೆ ಎಂದು ಗ್ರಾಮಸ್ಥರು ಗಂಭೀರ ಆರೋಪ ಮಾಡಿ ಕೂಡಲೇ ಈ ಬಗ್ಗೆ ತನಿಖೆ ನಡೆಸಿ ಮರು ಸರ್ವೆ ಕಾರ್ಯ ಮಾಡಬೇಕೆಂದು ಆಗ್ರಹಿಸಿದರು. ಅಲ್ಲದೆ ಅಧಿಕಾರಿಗಳು ಅಲ್ಲಿನ ನಿವಾಸಿಗಳು ಈ ಬಗ್ಗೆ ಸೂಕ್ತ ದಾಖಲಾತಿಗಳನ್ನು ಒದಗಿಸಲು 4 ದಿನಗಳ ಕಾಲಾವಕಾಶ ನೀಡಲಾಗಿದ್ದು, ಅಲ್ಲಿಯವರೆಗೆ ಕಾಮಗಾರಿಯನ್ನು ಸ್ಥಗಿತಗೊಳಿಸಲಾಗಿದೆ ಎಂದು ತಿಳಿಸಿ ಘಟನಾ ಸ್ಥಳದಿಂದ ಕಾಲ್ಕಿತ್ತರು. ವಾರ್ಡ್ ನಂಬರ್ 29ಕ್ಕೆ ಸೇರುವ ಈ ಸ್ಮಶಾನವು ಪಹಣಿಯ ದಾಖಲಾತಿ ಹೊಂದಿದ್ದು, ಈ ಸ್ಮಶಾನವು ನಗರಸಭೆಗೆ ಸೇರಿರುವುದರಿಂದ ಇದರ ಅಭಿವೃದ್ಧಿಯ ಹೊಣೆ ನಗರಸಭೆಯದ್ದಾಗಿದ್ದು, ದಾಖಲಾತಿಗಳು ಹಾಗೂ ಸರ್ವೆ ಅಧಿಕಾರಿಗಳ ಎಡವಟ್ಟು ಈ ಗೊಂದಲಗಳಿಗೆ ಕಾರಣವಾಗಿರಬಹುದು ಏನೋ ಎಂಬ ಶಂಕೆ ವ್ಯಕ್ತವಾಗಿದೆ. ತಾತ್ಕಾಲಿಕವಾಗಿ ಕಾಂಪೌಂಡ್ ಕಾಮಗಾರಿಯನ್ನು ನಿಲ್ಲಿಸಿರುವ ಗುತ್ತಿಗೆದಾರರು ಅಲ್ಲಿ ನಿವೇಶನ ಇತ್ತು ಎಂಬ ಆರೋಪಕ್ಕೆ ಸೂಕ್ತ ದಾಖಲೆಗಳನ್ನು ಪಡೆದು ನಂತರ ಕಾಮಗಾರಿಯನ್ನು ಮುಂದುವರಿಸುವುದಾಗಿ ಹೇಳಿದ್ದು, ಅಲ್ಲಿ ನಿವೇಶನ ಮಂಜೂರು ಆಗಿಲ್ಲವಾದರೆ ಕಾಮಗಾರಿಯ ದಿಕ್ಕನ್ನು ಬದಲಾಯಿಸಿ ಗ್ರಾಮಸ್ಥರ ಆಗ್ರಹದಂತೆ ಕಾಂಪೌಂಡ್ ನಿರ್ಮಾಣ ಮಾಡಲಾಗುವುದು ಎಂದು ಹೇಳಿದರು.
ಅಲ್ಲಿನ ನಗರಸಭಾ ಸದಸ್ಯೆ ಮಂಜುಳಾ ಲಕ್ಷ್ಮಣ್ ಮಾತನಾಡಿ, ಗ್ರಾಮಸ್ಥರಿಗೆ ಅನುಕೂಲವಾಗಲಿ ಎಂದು ಈ ಕಾಮಗಾರಿ ನಡೆಯುತ್ತಿದ್ದು ಸಾರ್ವಜನಿಕರ ಸ್ವತ್ತನ್ನ ಕಬಳಿಸಲು ಬಿಡುವುದಿಲ್ಲ. ಇದಕ್ಕಾಗಿ ಸಂಬಂಧಪಟ್ಟ ಅಧಿಕಾರಿಗಳ ಬಳಿ ತೆರಳಿ ಈ ಸರ್ವೆ ಕಾರ್ಯವನ್ನ ಮತ್ತೊಮ್ಮೆ ಮಾಡಿಸಿ ಈ ಹಿಂದಿನ ದಾಖಲಾತಿಗಳ ಪ್ರಕಾರ ಈ ಜಾಗದಲ್ಲಿ ನಿವೇಶನ ಇತ್ತೋ ಅಥವಾ ಇದ್ದಿದ್ದು ರದ್ದಾಗಿದೆಯೋ ಎಂಬ ಮಾಹಿತಿ ಪಡೆದು ಜನರಿಗೆ ಅನುಕೂಲವಾಗುವಂತೆ ಕಾಮಗಾರಿ ನಡೆಸಲಾಗುವುದು. ಯಾವ ಭೂ ಕಬಳಿಕೆ ನಡೆಯದಂತೆ ಎಚ್ಚರಿಕೆ ವಹಿಸಲಾಗುವುದು ಎಂದರು. ನಮ್ಮ ಮೇಲೇನು ಅವರು ಸರ್ವೆ ಮಾಡೋಕ್ಕೆ ಹಾಕಿ ನಮ್ಮ ಮೇಲೇನು ಆರೋಪ ಮಾಡಿದ್ದಾರೆ ಅವರು, ಅಲ್ಲಿ ಸೈಟ್ ಇದೆ ಅಂತೇಳಿ, ಆ ಆರೋಪ ತಪ್ಪು. ಆ್ಯಕ್ಚುಲಿ ನಾವು ಸರ್ವೆ ಮಾಡೇ ಕೆಲಸ ಸ್ಟಾರ್ಟ್ ಮಾಡಿದ್ದು. ಸರ್ವೆ ಮಾಡಿ AW ಅವರು ಮತ್ತು ಸರ್ವೆಯವರು 2 ಜನನೂ ಬಂದು ಸರ್ವೆ ಮಾಡಿ ಇಲ್ಲಿ ಸೈಟ್ ಇದೆ, ನಾವು ಹಿಂಗೆ ಸ್ಟ್ರೈಟ್ ಮಾಡಬೇಕು ಅಂತಲೇ ನಾವು ಸರ್ವೆಯವ್ರಿಗೆ ಹೇಳಿದ್ದು. ಇಲ್ಲ, ಅದು ಹಂಗಾಗಲ್ಲ, ಅಲ್ಲಿ ಸೈಟ್ ಅಲಾಟ್ ಆಗಿದೆ, ಸೈಟ್ ಇದೆ 8ರಿಂದ 9 10 ಸೈಟ್ ಏನೋ ಬರುತ್ತೆ ಅಂತ ಹೇಳಿದ್ದಕ್ಕೆ ಸರಿ ನಿಮ್ಮ ಸರ್ವೆ ಏನಿದೆ ಅದನ್ನು ಮಾಡಿಕೊಡಿ, ನಾವು ಆ ಸ್ಕೆಚ್ ಮೂಲಕ ನಾವು ಕೆಲಸ ಮಾಡ್ತೀವಿ ಅಂತ ಇದು ಮಾಡ್ದು. ಕೆಲಸ ಸ್ಟಾರ್ಟು ಮಾಡ್ದು. ಈ ಥರ ಪ್ರಾಬ್ಲಮ್ ಆಗುತ್ತೆ ಅಂತ ನಮಗೂ ಗೊತ್ತಾಗಿಲ್ಲ. ಈಗ ಊರವರೆಲ್ಲ, ಕೆಮ್ಮನಹಳ್ಳಿ ಊರವರೆಲ್ಲ ಬಂದು ಏನು ಹೇಳ್ತಾ ಇದ್ದಾರೆ, ಅಲ್ಲಿ ಸೈಟ್ ಇಲ್ಲ ಅಂತ ಏನು ಹೇಳ್ತಾ ಇದ್ದಾರೆ, ಅದನ್ನು ಮಾಹಿತಿ ಪ್ರಕಾರ ಎಲ್ಲ ನಾವು ಸರ್ವೆ ಡಿಪಾರ್ಟ್ಮೆಂಟಿಗೆ ಹಾಕಿ, ತಹಸೀಲ್ದಾರಿಗೆ ಹಾಕಿ, ಕಮಿಷನರ್ ಹತ್ರ ಮಾತಾಡಿ, ಎಲ್ಲರ ಹತ್ರನೂ ಮಾತಾಡಿ ಆ ರದ್ದಾಗಿರೋ ಚೀಟಿನ ತಗೊಂಡು ಅದನ್ನು ಸೇರಿಸಿ ಕೆಲಸ ಮಾಡೋಣ. ಇನ್ನೂ 4 ದಿನ ಕೆಲಸನ ನಾವು ರದ್ದು ಮಾಡ್ತೀವಿ. ಅದನ್ನು ಪೂರ್ತಿ ಮಾಹಿತಿ ತಿಳ್ಕೊಂಡು ಕೆಲಸ ಮಾಡಿಸ್ತೀವಿ. ನಮಗೂ ಸ್ಟ್ರೈಟಾಗಿ ಕಾಂಪೌಂಡ್ ಬರಲಿ ಅಂತ. ಅದು ಕಾಂಪೌಂಡ್ ಬಂದರೆ ಎಲ್ಲರಿಗೂ ಒಳ್ಳೆಯದು, ಊರ ಜನಕ್ಕೆ ಒಳ್ಳೆಯದು, ಇನ್ನೂ ಅರ್ಧ ಎಕರೆ ಜಾಸ್ತಿ ಆಗುತ್ತೆ ಮಶಾಣ, ಅದೆಲ್ಲರಿಗೂ ಒಳ್ಳೆಯದು. ನಗರಸಭೆ ಅಧಿಕಾರಿಗಳ ಪ್ರಕಾರ ಸುಮಾರು 3 ದಶಕಗಳ ಹಿಂದೆ ಆ ಜಾಗದಲ್ಲಿ ನಿವೇಶನಕ್ಕಾಗಿ ಕಾಯ್ದಿರಿಸಲಾಗಿರುವ ದಾಖಲೆಗಳು ಇವೆ ಎಂದಿದ್ದು, ಈ ಪ್ರಕಾರ ಕಾಮಗಾರಿಗೆ ನಕ್ಷೆ ತಯಾರಿಸಿ ಕೊಟ್ಟಿದ್ದೇವೆ ಎಂದಿರುವ ಅವರು ಮಂಜೂರಾಗಿರುವ ನಿವೇಶನಗಳ ಬಗ್ಗೆ ಮಾಹಿತಿ ಪಡೆಯಲಾಗುವುದು ಎಂದಿದ್ದಾರೆ. ನಗರದ ಚಂದ್ರಕಟ್ಟೆ ಬಡಾವಣೆಯಲ್ಲಿ ಏನು ಹಿಂದೂ ರುದ್ರಭೂಮಿ ನಿರ್ಮಾಣ ಮಾಡಲಿಕ್ಕೆ ಸುಮಾರು 40 ಲಕ್ಷ ಅನುದಾನಗಳನ್ನು 24-25ನೇ ಸಾಲಿನ 15th ಫೈನಾನ್ಸ್ ಅನುದಾನದಲ್ಲಿ ಕಾಯ್ದಿರಿಸಿದ್ದು, ಕಾಮಗಾರಿ ಪ್ರಾರಂಭ ಮಾಡುವುದನ್ನು ನಾವು ಭೂಮಾಪಕರಿಂದ ಸ್ಮಶಾನದ ಗುರುತು ಮಾಡಿದ್ವಿ. ಗುರುತು ಮಾಡಿ ಏನು ನಕ್ಷೆ ಇದ್ದ ರೀತಿಯಲ್ಲಿ ಅವರು ಬೌಂಡ್ರಿನ ಗುರುತು ಮಾಡಿಕೊಟ್ಟಿದ್ದಾರೆ. ಆ ಬೌಂಡ್ರಿ ನಾವು ಕಾಂಪೌಂಡ್ ಹಾಕ್ತೀವಿ. ಹೋದಂಥದ್ದು ಸರ್ಕಾರಿ ಜಾಗ ಇರ್ಬೋದು, ಖಾಸಗಿ ಜಾಗ ಇರ್ಬೋದು, ಆ ಸತ್ತಿನ ಮಾಲೀಕತ್ವದ ಬಗ್ಗೆ. ಆಮೇಲೆ ಸ್ಮಶಾನ ಅನ್ನೋಂಥದ್ದು ಏನು ಜಾಗ ರಿಸರ್ವ್ ಆಗಿದೆಯೋ ಅದನ್ನು ಏನು ಸರ್ವೆ ಪ್ರಕಾರ ಗುರುತು ಮಾಡಿಕೊಂಡ್ರೆ ಅಲ್ಲಿಗೆ ಕಾಂಪೌಂಡ್ ಬರುತ್ತೆ. ಅಲ್ಲೇ ಸ್ಥಳೀಯವಾದ ಸಾರ್ವಜನಿಕರಿಗೆ ಏನು ಆರೋಪ, ಇನ್ನೂ ಭೂ ಕಬಳಿಕೆ ಮಾಡ್ತಾರೆ, ಇಲ್ಲ ಯಾರೋ ಏನೋ ಅದನ್ನ ಲಪ್ಟಾಯಿಸೋ ಉದ್ದೇಶದಿಂದ ಇಲ್ಲಿ ಮಾತ್ರ ಕಾಂಪೌಂಡ್ ಹಾಕ್ತಿದ್ದಾರೆ, ಇಲ್ಲಿ ತನಕ ಖಾಲಿ ಜಾಗ ಇದೆ ಸರ್ಕಾರಿ ಜಾಗ, ಇಲ್ಲಿ ಕಾಂಪೌಂಡ್ ಹಾಕಿ ಅಂತ ಹೇಳ್ತಾರೆ. ಬಟ್ ಅದಕ್ಕೆ ಯಾರು ಮಾಲೀಕರಿದ್ರೆ, ಇಲ್ಲ ಇದು ಸರ್ಕಾರಿ ಜಾಗ ಬೇರೆ ಉದ್ದೇಶಕ್ಕೆ ಎಲ್ಲರೂ ಜಿಲ್ಲಾಧಿಕಾರಿಗಳಾಗಲಿ ಯಾರು ಅಲಾಟ್ ಮಾಡಿದರೆ ನಾವು ನಮ್ಮ ಸ್ಮಶಾನದ ಬೌಂಡ್ರಿ ಏನಿದೆಯೋ ಅಲ್ಲಿ ನಾವು ಮಾಡ್ತೀವಿ. ಇದರ ಮಧ್ಯೆ ವಿಸ್ಮಯ ಎಂಬಂತೆ ಕೆಲ ದಿನಗಳ ಹಿಂದೆ ಅಲ್ಲಿನ ರಸ್ತೆಯ ನಿವಾಸಿಗಳು ದೇವಸ್ಥಾನವೊಂದು ನಿರ್ಮಿಸಿದ್ದು, ಈ ಬಗ್ಗೆಯೂ ಸಹ ಗ್ರಾಮಸ್ಥರಲ್ಲಿ ಅಪಸ್ವರ ಮೂಡಿದೆ. ಈ ರೀತಿಯ ದೇವಸ್ಥಾನದ ನಿರ್ಮಾಣ ಕಾರ್ಯ ಯಾವ ಉದ್ದೇಶಕ್ಕಾಗಿದೆ ಎಂಬುದು ತಿಳಿಯದ ವಿಚಾರವಾಗಿದ್ದು, ಈ ಬಗ್ಗೆಯೂ